ಹಲೋ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಗಣೇಶ ಹಬ್ಬದ ಸೀರೀಸು. ಸೊ ಮುಂದಿನ ದಿನ ರಾತ್ರಿನೇ ಹೂವು ಎಲ್ಲ ಹಾರ ಕಟ್ಕೊಂಡ್ವಿ ನಾವು. ನೆಕ್ಸ್ಟ್ ದಿನ ಇದ್ದರೆ ಇನ್ನು ನೈವೇದ್ಯ ಅದು ಇದು ಮಾಡೋಕ್ಕೆ ಟೈಮ್ ಆಗೋಗುತ್ತೆ ಅಂತೇಳಿ ಮುಂದಿನ ದಿನವೇ ಮಾಡ್ಕೊಂಡ್ವಿ. ಈ ಹಾರ ಎಲ್ಲ ಹೊರಗಡೆ ತಂದರೆ ತುಂಬ ದಪ್ಪ ಆಗಿಬಿಡುತ್ತೆ, ಗಣೇಶನ ಫುಲ್ ಕವರ್ ಮಾಡುತ್ತೆ ಅಂತೇಳಿ ನಾವೇ ಬಿಡಿ ಹೂವು ತಂದು ಸಣ್ಣದಾಗಿ ಹಾರ ಮಾಡಿಕೊಂಡೆ. ಗೌರಿಗಂತೂ ಪೆಟಲ್ಸ್ ಓಪನ್ ಮಾಡಿ ನಾನೇ ಚಿಕ್ಕ ಚಿಕ್ಕದಾಗಿ ಬರೀ ಪೆಟಲ್ಸ್ನೇ ಪೋಣಿಸಿ ಸಣ್ಣ ಹಾರ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಅದನ್ನೇ ಗಣೇಶನ ಕಿರೀಟಕ್ಕೊಂದು ಹಾಕಿದೆ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ. ಆಮೇಲೆ ನೈವೇದ್ಯ ಎಲ್ಲ ಮಮ್ಮಿ ಮಾಡಿದ್ರು ಬೇರೆದು, ನಾನು ಪಂಚ ಕಜ್ಜಾಯ ಮಾಡಿದ್ದೆ. ಅದು ಮಾತ್ರ ಸಖತ್ತಾಗಿತ್ತು. ಸೌತಡ್ಕ ಟೆಂಪಲ್ಗೆ ಹೋಗಿದ್ರು, ಧರ್ಮಸ್ಥಳದ ಹತ್ರ ಗಣೇಶನ ಟೆಂಪಲ್ಗೆ. ಸೊ ಅಲ್ಲಿ ಅದು ಪಂಚಕಜ್ಜಾಯ ಕೊಡ್ತಾರೆ ಪ್ರಸಾದ. ಅದು ಅಂದರೆ 21 ನೈವೇದ್ಯಗಳಿಗೆ ಸಮ ಅಂತೆ ಅದು. ಸೊ ಅದಕ್ಕೆ ಮನೇಲಿ ಮಾಡೋಣ ಗಣೇಶ ಹಬ್ಬಕ್ಕೆ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಾಗಿತ್ತು. ಒಂಥರ ಯಾವಾಗಾದರೂ ಸ್ವೀಟ್ ಕ್ರೇವಿಂಗ್ಸ್ಗಾದರೆ ಇದೇ ತಿನ್ನಬೇಕು ಅನ್ನೋ ಥರ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಹಿಂಗೆ ಎಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಈ ಥರ ಫ್ಲವರ್ ಡೆಕೋರೇಷನ್ ಒಂದು ಮಾಡೋಣ ಅಂತ ಅನ್ನಿಸ್ತು ವಾಟರಲ್ಲಿ. ಸೊ ಹೀಗೆ ಡಿಫ್ರೆಂಟ್ ಕಲರ್ ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಮಾಡಿ ಮುಗಿಸ್ಕೊಂಡೆ. ಪೂಜೆದೆಲ್ಲ ಮಮ್ಮಿನೂ ಬೆಳಗ್ಗೆನೇ ಎದ್ದು ರೆಡಿ ಮಾಡ್ತಾ ಇರ್ತಾರೆ. ನಾನು ಸ್ನಾನ ಮಾಡ್ಕೊಂಡು ಬಂದು ಒಂದೊಂದೇ ಮಾಡಿ ಮುಗಿಸ್ಬಿಟ್ವಿ. ಡ್ಯಾಡಿನೂ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಆಮೇಲೆ ಪೂಜೆಯನ್ನು ನಾನೇ ಮಾಡಿದೆ, ನೈವೇದ್ಯ ಎಲ್ಲ ಇಟ್ಬಿಟ್ಟು. ಸೊ ಈ ಥರ ಆಯಿತು. ಸ್ವಲ್ಪ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗಿತ್ತು. ನನಗೆ ಈ ಥರ ಡೆಕೋರೇಷನ್ ಮಾಡೋದೆಲ್ಲ ತುಂಬ ಇಷ್ಟ ಆಗುತ್ತೆ. ನಾವೇ ನಮ್ಮ ಕೈಯಾರೆ ಏನಾದರೂ ಐಡಿಯಾ ಉಪಯೋಗಿಸಿ ಡೆಕೋರೇಷನ್ ಮಾಡೋದ್ರಲ್ಲಿ ಒಂಥರ ಹ್ಯಾಪಿನೆಸ್ ಇರುತ್ತೆ. ಅದಕ್ಕೆ ವರಮಹಾಲಕ್ಷ್ಮಿಗೂ ಮಾಡಿದ್ವಿ ಸಿಂಪಲ್ಲಾಗಿ, ಗಣೇಶ ಹಬ್ಬಕ್ಕೂ ನಾವೇ ಮಾಡೋಣ ಸಿಂಪಲ್ಲಾಗಿ ಅಂತ ಅಂದ್ಕೊಂಡ್ವಿ. ಆಮೇಲೆ ಗಣೇಶ ನಾವೇ ಮಾಡೋಣ ಕೈಯಲ್ಲೇ ಅಂತ ಅಂದ್ಕೊಂಡ್ವಿ. ಬಟ್ ನನಗೂ ಟೈಮ್ ಆಗಲಿಲ್ಲ, ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಅದಕ್ಕೆ ಮಮ್ಮಿ ಹೊರಗಡೆಯಿಂದನೇ ಮಣ್ಣಿನ ತಂದರು. ವಿಸರ್ಜನೆನ ಇಲ್ಲೇ ಮಾಡ್ಕೊಂಡ್ವಿ ಮನೆಯಲ್ಲೇ. ಆಮೇಲೆ ಇದು ಮಮ್ಮಿ ಗೌರಿ ಹಬ್ಬದ ಬಾಗಿನ ಥರ. ಇನ್ನು ನನಗೇನು ಮದುವೆ ಆಗಿಲ್ಲ ಅಲ್ವಾ, ಸೊ ಸುಮ್ಮನೆ ಕುಂಕುಮ ಕೊಡ್ತಾರೆ, ನಾನೇ ಗೌರಿ ಅನ್ನೋ ಥರ. ಸೊ ಪೂಜೆ ಈ ಥರ ಆಗಿತ್ತು ನೋಡಿ. ನಾವು ಮತ್ತೆ ಸಂಜೆ ಒಂದು ಸಲ ಪೂಜೆ ಮಾಡಿ ಕಾಯಿ ಹೊಡೆದು ವಿಸರ್ಜನೆ ಇಲ್ಲೇ ಮನೆಯಲ್ಲೇ ಮಾಡೋಣ ಅಂಥೇಳಿ ಬಕೆಟಲ್ಲೇ ಮಾಡಿದ್ವಿ. ಸೊ ಅದಕ್ಕೆ ಗಣೇಶಂದು ಸಣ್ಣ ಮೂರ್ತಿ ತಂದಿದ್ವಿ ಮಣ್ಣಿಂದು. ಸೊ ಕೆರೆಗೆ ಅಲ್ಲೆಲ್ಲ ಹೋದರೆ ಎಷ್ಟು ಕ್ಲೀನ್ ಇರುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ಮನೆಯಲ್ಲೇ ಮಾಡಿಬಿಟ್ಟು ಆ ನೀರನ್ನು ತುಳಸಿಗೆ ಹಾಕಿ, ಇಲ್ಲ ಮಣ್ಣಲ್ಲಿ ಏನಾದರೂ ಒಂದು ಪಾಟಿಗೆ ಮಣ್ಣಾಕಿ ಅದಕ್ಕೆ ಏನಾದರೂ ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸಂಜೆ ಒಂದು ಸಲ ಕಾಯಿ ಹೊಡೆದು ಒಂದು ಸಲ ಪೂಜೆ ಮಾಡಿ ಮತ್ತೆ ವಿಸರ್ಜನೆ ಸ್ಟಾರ್ಟ್ ಮಾಡಿದ್ವಿ. ಈವ್ನಿಂಗ್ ರಾತ್ರಿ ಮಾಡಿದ್ವಿ ವಿಸರ್ಜನೆ. ಅದಕ್ಕಿಂತ ಮುಂಚೆ ಪೂಜೆ ಮಾಡಿದ್ಮೇಲೆ ಗರಿಕೆ ಹುಲ್ಲನ್ನು ಸ್ವಲ್ಪ ಹಸುಗಿಟ್ರೆ ಒಳ್ಳೆಯದು ಅಂತ ಕೇಳಿದ್ದೆ. ಹಸುಗೆ ಬಾಳೆಹಣ್ಣು, ಗರಿಕೆ ಹುಲ್ಲು ಎಲ್ಲ ಇಟ್ಟು ನಾವು ರಾತ್ರಿ ವಿಸರ್ಜನೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ತಮ್ಮ ಗಣೇಶನ, ನಾನು ಗೌರಿನ ವಿಸರ್ಜನೆ ಮಾಡಿದ್ವಿ. ಸೊ ಈ ಥರ ಆಯಿತು ನಮ್ಮ ಗಣೇಶ ಹಬ್ಬ ಮನೆಯಲ್ಲಿ. ನಿಮ್ಮ ಮನೆಯಲ್ಲೆಲ್ಲ ಹೆಂಗಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಹೀಗೆ ನೆಕ್ಸ್ಟ್ ವ್ಲಾಗ್ ಜೊತೆಲಿ ಬರ್ತೀನಿ ನಿಮ್ಮ ಮುಂದೆ. ಟೇಕ್ ಕೇರ್, ಬಾಯ್ ಬಾಯ್.